ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗಿಡ ನೆಟ್ಟು ಸಿಬ್ಬಂದಿ ಅದಕ್ಕೆ ನೀರ್ ಹಾಕೋದನ್ನ ಮರೆತು ಬಿಟ್ಟಿದ್ದಾರೆ. ಹಂಗಾಗಿ ಒಣಗುತ್ತಿದ್ದ ಸಸಿಗಳ ಪಾಲಿಗೆ ಈಗ ವೃದ್ಧ ದಂಪತಿಯೇ ಸಂಜೀವಿನಿ ಹಾಕಿದ್ದಾರಂತೆ. ಎಸ್, ಬರದ ನಾಡಿನಲ್ಲಿ ಮಾನವೀಯತೆ ಮೆರೆದ ರೈತ ದಂಪತಿಯ ಕಥೆ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯ ಹಸಿರೀಕರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ಅರಣ್ಯ ಇಲಾಖೆ ಎನ್ನಿಲ್ಲದಂತೆ ಶ್ರಮಿಸ್ತಾ ಇದೆ. ಆದರೆ ಬಿರು ಬೇಸಿಗೆಯಲ್ಲಿ ನೆಟ್ಟ ಗಿಡಕ್ಕೆ ಸರಿಯಾದ ನೀರಿಲ್ಲದೆ ಎಷ್ಟೋ ಒಣಗಿ ಹೋಗ್ತಾ ಇವೆ. ಆದರೆ ಇಲ್ಲೊಂದು ದಂಪತಿ ಸರ್ಕಾರ ನೆಟ್ಟಿರುವ ಗಿಡಗಳಿಗೆ ನಿಸ್ವಾರ್ಥವಾಗಿ ನೀರುಣಿಸುವ ಮೂಲಕ ಪೋಷಿಸ್ತಾ ಇದ್ದಾರೆ. ವಿಜಯಪುರ ತಾಲೂಕಿನ ಕಗ್ಗೂಡ ಗ್ರಾಮದ ಬಳಿ ಸುಮಾರು 15 ಎಕರೆ ಪ್ರದೇಶದಲ್ಲಿ 1200 ಗಿಡಗಳನ್ನ ಅರಣ್ಯ ಇಲಾಖೆ ಹಾಗೂ ಜಿಲ್ಲಾಡಳಿತ ನೆಡಲಾಗಿದೆ. ಇನ್ನು ಸರ್ಕಾರ ನೆಟ್ಟಿರುವ ಗಿಡಗಳು ನೀರಿಲ್ಲದೆ ಬಾಡಿ ಹೋಗ್ತಾ ಇವೆ ಅಂತ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಹೀಗಾಗಿ ಗಿಡಗಳು ಒಣಗ್ತಾ ಇರೋದನ್ನ ನೋಡಿ ಮರುಗಿದ ವೃದ್ಧ ರೈತ ದಂಪತಿ ಕಸ್ತೂರಿಬಾಯಿ ಹಾಗೂ ಸಿದ್ದಪ್ಪ ಬಿರು ಬಿಸಿಲಿನಲ್ಲೂ ಗಿಡಗಳಿಗೆ ನೀರು ಹಾಕಿ ಮಕ್ಕಳಂತೆ ಜೋಪಾನ ಮಾಡ್ತಾ ಇದ್ದಾರೆ. ನಿತ್ಯ ತಮ್ಮದೇ ಹೊಲದ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ಹಾಕ್ತಾ ಇದ್ದಾರೆ. ನಮ್ಮ ಈ ಆರ್ಎಂಎಸ್ ಸಾಲಿ ಸರ್ಕಾರಿ ಜಮೀನದಲ್ಲಿ 1200 ಗಿಡ ಹಚ್ಚಾರೆ. ಒಂದ್ 6 ತಿಂಗಳಾಯ್ತು ಹಚ್ಚಿಂದ 1-2 ಸಲ ನಾನೇ ಫೋನ್ ಹಚ್ಚಿ ಕಿರಿಕಿರಿ ಮಾಡಿ ಅವ್ರಿಗೆ 2 ಸಲ ನೀರ್ ಹಾಕ್ಸಿನಿ. 2 ಸಲ ನೀರ್ ಹಾಕಿಂದ ಅವರು ಇಲ್ಲಿ ಸನಿಯಕ್ಕೆ ಬಂದಿಲ್ಲ. ಮತ್ ನಾ ಫೋನ್ ಹಚ್ಚಿದ್ರು ಅವ್ರು ಫೋನ್ ಎತ್ತಂದ್ರು. ಇವು ಗಿಡ ಇನ್ನು ನಾನು ಬಿಟ್ಟೆ ಅಂದ್ರೆ ಗಿಡ ಹೋಗ್ತಾವ ಅಂತ ಹೇಳಿ ಆ ಹೊಲ್ದಾಗ ಬೋರ್ ಅದ. ನಾವೊಂದ್ ಬೋರ್ ಒಂದು ಅದ ಟ್ಯಾಂಕರ್ಲೆ ತಂದ್ ಹಾಕುದಾಗುದಿಲ್ಲ. 2-3 ತಿಂಗಳಾಯ್ತ್ರಿ ಅವ್ ಗಿಡ ಒಣಗ್ಲಾಕತ್ತವ್ರಿ. ನಮ್ನ ಮರ್ಗ ನೋಡ್ದಾಡ್ದವ್ ನೋಡಂಗ ಆಗ್ಲಿಲ್ರಿ. ನಮ್ಮ ಆರಿಮೇವನ್ ಹೇಳ್ರಿ ಒಟ್ಟ ನೀರ್ ಬಿಡ್ರಪ್ಪ, ನೀವು ನೀರ್ ಬಿಡ್ರಿ, ನಮ್ ಹೊಲಕ್ ಬಿಡ್ಬೇಡ್ರಿ, ನೀವು ಅಲ್ಲೇ ನೀರ್ ಬಿಡ್ರಿ ಅಂತ ಹೇಳಿ ಅವನ್ ಹೇಳಂದ್ರ ನಮ್ಗ ನಮ್ ಹೊಲ್ದಾನ್ ಬಗದಾಗ ಬಿಟ್ಟು ಬಗ್ಸಿ ಬಿಟ್ಟು ಮಂದಿ ಆಳ್ ಹಚ್ಚಿ ಮಂದಿ ಕೊಟ್ಟು ನಾವು ಈ ಗಿಡಕ್ ನಿಂತೇವ್ರಿ. ಸರ್ಕಾರ ಗಿಡ ಬೆಳೆಸಬೇಕಂದ್ರ ಹೆಮ್ಮೆ ರೀ ಅದೊಂದು. ಒಟ್ಟಾರೆ ಸಾಲು ಮರದ ತಿಮ್ಮಕ್ಕನ ನಿಸ್ವಾರ್ಥ ಸೇವೆಯಂತೆ ಪರಿಸರ ಉಳಿಸಲು ಈ ವಿಜಯಪುರದ ದಂಪತಿ ಪಣ ತೊಟ್ಟಿದ್ದಾರೆ. ಸಿದ್ದಪ್ಪ ದಂಪತಿಯ ಪರಿಸರ ಪ್ರೇಮಕ್ಕೆ ನಮ್ಮದೊಂದು ದೊಡ್ಡ ಸಲಾಂ. ದೀಪಕ ಶಿಂದೆ, ಗ್ಯಾರಂಟಿ ನ್ಯೂಸ್, ವಿಜಯಪುರ.